ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಈ ಬೆಳಗಿನ ಹೊತ್ತು ಸ್ತೋತ್ರ ಮಾಡ್ತೀನಪ್ಪ. ಕರ್ತನೇ, ಈ ಬೆಳಗಿನ ದಿನಮಾನದಲ್ಲಿ ನಿನ್ನ ಜೀವಳ ವಾಕ್ಯವನ್ನು ಧ್ಯಾನಿಸುವಾಗ ನೀನು ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡಿ ನಮ್ಮೆಲ್ಲರನ್ನು ಬಲಪಡಿಸು. ಯೇಸು ಕ್ರಿಸ್ತನ ಶ್ರೇಷ್ಠುಳ ನಾಮದಲ್ಲಿ ಬೇಡಿಕೋತೀನಿ ತಂದೆ, ಆಮೇನ್. ಕರ್ತನ ಪ್ರೀತಿಯುಳ್ಳ ಪ್ರಿಯರೇ, ಈ ದಿನದ ದೇವರ ವಾಕ್ಯಕ್ಕೆ ಹೋಗೋಣ. ಈ ದಿನ ದೇವರ ವಾಕ್ಯದ ಒಂದು ತಲೆಬರ ಏನೆಂದರೆ, ದೇವರ ರಾಜ್ಯದಲ್ಲಿ ದೀನತೆ ಮತ್ತು ಆತಿಥ್ಯ ಎಂಬುದು ಕುರಿತು ನೋಡ್ತೀವಿ. ಮತ್ತೆ ನನ್ನ ಸತ್ಯವೇದದ ವಾಕ್ಯದ ಭಾಗ ಲೂಕನ ಬರೆಸುವ ವಾರ್ತೆ 14ನೇ ಅಧ್ಯಾಯ 1-14 ವಚನ. ಮಕ್ಕಳ ಸತ್ಯವೇದದ ಭಾಗವು ಯೆರೆಮೀಯನ ರಕ್ಷಣೆ ಅಂದ್ರೆ ಯೆರೆಮೀಯ 38ನೇ ಅಧ್ಯಾಯ. ಒಂದು ವರ್ಷಕ್ಕೆ ಸತ್ಯವೇದದ ಅಧ್ಯಯನ ಭಾಗ ಎಜ್ಕೇಲ 40:1-48 ವಚನ. ಇವತ್ತು ಬಾಯ್ಪಾಠ ವಚನ ಏನಂದ್ರೆ ಲೂಕ 14:14. ಅವರು ನಿನಗೆ ಮುಯಿ ಮಾಡುವುದಕ್ಕೆ ಏನು ಇಲ್ಲದವರಾಗಿದ್ದರೂ ನೀತಿವಂತರು ಜೀವಿತರಾಗಿ ಎದ್ದು ಬರುವಲ್ಲಿ ನಿನಗೆ ಮುಯಿ ಆಗುವುದರಿಂದ ನೀನು ಧನ್ಯನಾಗುವಿ ಅಂದನು. ಕರ್ತನ ಪ್ರೀತಿಯುಳ್ಳ ಪ್ರಿಯರೇ, ಈ ದಿನದ ವಾಕ್ಯ ಲೂಕನ ಬರೆಸುವ ವಾರ್ತೆ 14ನೇ ಅಧ್ಯಾಯ 1-14 ವಚನ. ಇದರಲ್ಲಿ ನಾವು ಮುಖ್ಯವಾಗಿ 5 ವಿಷಯಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲಾಗಿ 1-6 ವಚನ, ಸಬ್ಬತ್ ದಿನದಲ್ಲಿ ದಯೆ ತೋರುವುದು. 1-6 ವಚನ. ಎರಡನೇದಾಗಿ 7-11 ವಚನ, ದೀನತೆ ಮತ್ತು ವಿನಯ ಎಂಬುದು ಕುರಿತು ನೋಡ್ತೀವಿ. ಮತ್ತೆ ಮೂರನೇದು 12ನೇ ವಚನ, ಪ್ರತಿಫಲಕ್ಕಾಗಿ ಮಾತ್ರ ಸತ್ಕಾರ ಮಾಡಬಾರದು ಎಂಬುದು ನೋಡ್ತೀವಿ. ಮತ್ತೆ 4ನೇದಾಗಿ 13 ವಚನ, ಬಡವರು ಮತ್ತು ಆಸಕ್ತರಿಗೆ ಸತ್ಕಾರ ಮಾಡಬೇಕು ಎಂಬುದು ನೋಡ್ತೀವಿ. 5ನೇದು ಕಾರ್ಯ ಏನೆಂದರೆ 14 ವಚನ, ದೇವರಿಂದ ಬರುವ ಪ್ರತಿಫಲ ಕುರಿತು ನಾವು ನೋಡ್ತೀವಿ. ಕರ್ತನ ಪ್ರೀತಿಯುಳ್ಳ ಪ್ರಿಯರೇ, ಇದರಲ್ಲಿ 2 ಮುಖ್ಯ ವಿಷಯಗಳನ್ನು ನೋಡುವುದಾದರೆ 1-6 ವಚನದಲ್ಲಿ ಯೇಸುಸ್ವಾಮಿ ಒಬ್ಬ ವ್ಯಕ್ತಿಯ ಜೊತೆಲಿ ಒಂದು ರೋಗದಿಂದ ಬೇಡ ಕೊಡ್ತಾನೆ. ಮತ್ತೆ ಮುಂದೆ ನೋಡುವುದಾದ್ರೆ 7-14 ವಚನ ನೋಡ್ಬೇಕಾದ್ರೆ ಅಲ್ಲಿ ಯೇಸುಸ್ವಾಮಿ ಒಬ್ಬ ಶ್ರೀಮಂತನ ಮನೆಗೆ ಊಟಕ್ಕೆ ಹೋಗ್ತಾನೆ. ಅಲ್ಲಿ ಜನಗಳು ಮೊದಲನೇ ಪಂಕ್ತಿಯಲ್ಲಿ ಹೋಗಿ ಕೂತ್ಕೊಳ್ಳೋದನ್ನು ನೋಡುವಾಗ, ಅಂದ್ರೆ ಮುಖ್ಯ ಸ್ಥಾನವನ್ನು ಬಯಸುವಾಗ ಯೇಸುಸ್ವಾಮಿ ಹೇಳೋ ಮಾತೇನೆಂದ್ರೆ, ಒಂದ್ ವೇಳೆ ಮುಖ್ಯ ಸ್ಥಾನದಲ್ಲಿ ಕೂತ್ಕೊಂಡ್ರೆ ನಿಮಗಿಂತ ದೊಡ್ಡ ವ್ಯಕ್ತಿ ಬಂದ್ರೆ ಅವ್ನು ನಿಮ್ಮನ್ನ ಎಬ್ಬಿಸಿ ಅವನು ಕೂಡಿಸಿ ನಿಮ್ಮನ್ನ ಕಡೆ ಸ್ಥಾನದಲ್ಲಿ ತಳ್ಳುವಾಗ ಆಗ ನಿಮಗೆ ಮರ್ಯಾದೆ ಹೋಗುತ್ತೆ ಎಂಬುದು ಹೇಳ್ತಾನೆ. ಮತ್ತೆ ಮುಂದೆ ಯೇಸುಸ್ವಾಮಿ ಹೇಳ್ತಾನೆ ಅಂದ್ರೆ, ಇಲ್ಲಿ ನೀನು ಯಾರಿಗಾದ್ರೂ ಸಹಾಯ ಮಾಡ್ಬೇಕಾದ್ರೆ ಅವರಿಗೆ ತಿರುಗಿ ಬರೋದನ್ನು ಅಪೇಕ್ಷಿಸಬೇಡ, ಅದು ಉದಾರ ಮನಸ್ಸಿಂದ ಸಹಾಯ ಮಾಡು ಎಂಬುದನ್ನು ಹೇಳ್ತಾನೆ. ನಾವು ಈ ಸಮಯದಲ್ಲಿ ವಾಕ್ಯವಾಗಿ ಓದುವಾಗ ಲೂಕ 14:1-6 ನೋಡ್ಬೇಕಾದ್ರೆ ಇಲ್ಲಿ ಸಬ್ಬತ್ ದಿನದಲ್ಲಿ ಯೇಸುಸ್ವಾಮಿ ಒಬ್ಬ ಪರಿಸರ ಮುಖ್ಯಸ್ಥ ಮನೆಯಲ್ಲಿ ಊಟಕ್ಕೆ ಹೋಗ್ತಾನೆ. ಅಲ್ಲಿ ಊಟಕ್ಕೆ ಕೂತ್ಕೊಂಡಾಗ ಅಲ್ಲಿ ಧರ್ಮೋಪದೇಶಕರು ಮತ್ತು ಪರಿಸರರು ಬಂದು ಅಲ್ಲಿ ಯೇಸುನ್ನ ಅವರು ಹೊಂಚಿ ನೋಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ಜಲಧಾರವುಳ್ಳ ವ್ಯಕ್ತಿ ಅಲ್ಲಿ ಬರ್ತಾರೆ. ಜಲಧರುಳ್ಳ ಮನುಷ್ಯನಂದ್ರೆ, ಜಲಧರುಳ್ಳ ಎಂಬ ರೋಗ ಏನಂದ್ರೆ ಕರ್ತನ ಬಿತ್ತುವರೆ ಹೊಟ್ಟೆಯಲ್ಲಿ ಮತ್ತು ಕೈಕಾಲು ಭಾಗದಲ್ಲಿ ನೀರು ತುಂಬಿರೋ ವ್ಯಕ್ತಿ ಅಂತ ನಾವು ತಿಳ್ಕೊಳ್ಬಹುದು. ಅಂದ್ರೆ ಮೈಯೆಲ್ಲ ಊದ್ಕೊಂಡ ವ್ಯಕ್ತಿ. ಇದರಿಂದ ಏನಾಗುತ್ತೆ ಅಂದ್ರೆ ಈ ರೋಗದಿಂದ ಬೇರೆ ಒಂದು ಕಾಯಿಲೆ ಬರ್ಲಿಕ್ಕೆ ಅದು ಏನಾಗುತ್ತೆ, ಶರೀರದಲ್ಲಿ ದಾರಿ ಮಾಡಿಕೊಡುತ್ತೆ. ಇಂಥ ವ್ಯಕ್ತಿ ಅಲ್ಲಿ ಬಂದಿರುತ್ತಾನೆ. ಯೇಸುಸ್ವಾಮಿ ಆ ವ್ಯಕ್ತಿನ ನೋಡಿದಾಗ ಆ ವ್ಯಕ್ತಿನ ಮುಟ್ಟಿ ಆ ರೋಗದಿಂದ ವಾಸಿ ಮಾಡ್ತಾನೆ. ಇದು ಯಾವಾಗ ನಡೀತೆ ಅಂದ್ರೆ ಸಬ್ಬತ್ ದಿನದಲ್ಲಿ. ಇಲ್ಲಿ ಸಬ್ಬತ್ ದಿನದಲ್ಲಿ ಇಸ್ರಾಯೇಲ್ ಒಂದು ದಿನ ನೋಡ್ಬೇಕಾದ್ರೆ ಅದು ಶ್ರೇಷ್ಠವಾದ ದಿನ. ಮತ್ತೆ ಅಷ್ಟು ಮಾತ್ರ ಆ ದಿನದಲ್ಲಿ ಯಾವ ಕೆಲಸ ಮಾಡಬಾರ್ದು ಅಂತೇಳಿ ಅಲ್ಲಿ ಧರ್ಮಶಾಸ್ತ್ರ ಹೇಳೋದನ್ನು ಅವ್ರು ಪಾಲಿಸ್ತಿರ್ತಾರೆ. ಈ ಸಬ್ಬತ್ ದಿನದಲ್ಲಿ ಯೇಸುಸ್ವಾಮಿ ಈ ಒಂದು ಅದ್ಭುತವನ್ನು ಮಾಡ್ತಾನೆ, ಈ ವ್ಯಕ್ತಿಯನ್ನು ಗುಣಪಡಿಸ್ತಾನೆ.
ಅದರಿಂದ ಅವ್ರನ್ನ ಯೇಸು ಹೇಳ್ತಾನೆ, ಪ್ರಶ್ನೆ ಆಗ್ತಾನೆ, ಈ ಸಬ್ಬತ್ ದಿನದಲ್ಲಿ ಈ ವ್ಯಕ್ತಿಯನ್ನು ನಾನು ಗುಣಪಡಿಸಿದ್ದೇನೆ, ಇದು ಸರಿಯೋ ತಪ್ಪು ಅಂತ ಹೇಳ್ತಾನೆ. ಆಗ ಯೇಸು ಒಂದು ಮಾತು ಹೇಳ್ತಾನೆ, ಅಂದ್ರೆ ಸಬ್ಬತ್ ದಿನದಲ್ಲಿ ನಿಮ್ಮ ಎತ್ತಾಗಲಿ ಇಲ್ಲ ನಿಮ್ಮ ಒಂದು ಮಗನಾಗಲಿ ಒಂದು ಬಾವಿಲಿ ಬಿದ್ದರೆ ನೀವು ಹಾಗೆ ಬಿಟ್ಟು ಬಿಡ್ತೀರಾ, ಅವನ ಮೇಲೆ ಕೆತ್ತಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅವ್ರು ಯಾವ ಉತ್ತರ ಕೊಡಲ್ಲ. ಅಂದ್ರೆ ಇದ್ರಲ್ಲಿ ನಾವು ಏನ್ ತಿಳ್ಕೊಳ್ತೀವಿ ಅಂದ್ರೆ, ದೇವರ ಒಂದು ಲೆಕ್ಕದಲ್ಲಿ ಎಲ್ಲಾ ದಿನಗಳು ಶ್ರೇಷ್ಠತೆ ಉಳ್ಳದಾಗಿದೆ. ಅಂದ್ರೆ ದೇವರು ಇದರಲ್ಲಿ ಮನುಷ್ಯನನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಎಂಬುದು ಈ ವಾಕ್ಯದಲ್ಲಿ ನೋಡ್ತೀವಿ. ನಾವು ನೋಡ್ತೀವಿ ಮತ್ತಾಯನ ಬರೆಸುವ ವಾರ್ತೆ 12ನೇ ಅಧ್ಯಾಯ 12ನೇ ವಚನ ನೋಡ್ಬೇಕಾದ್ರೆ, ಅಲ್ಲಿ ದೇವರ ದೃಷ್ಟಿಯಲ್ಲಿ ಮನುಷ್ಯರು ಬಹಳ ಶ್ರೇಷ್ಠ ಅಂತ ಹೇಳ್ತಿದೆ. ಯಾಕೆ ಮನುಷ್ಯರು ದೇವ ದೃಷ್ಟಿಯಲ್ಲಿ ಶ್ರೇಷ್ಠ ಅಂದ್ರೆ ಕರ್ತನ ತಿಳಿವರೆ, ದೇವರು ಮನುಷ್ಯನನ್ನ ತನ್ನ ಸ್ವರೂಪಕ್ಕೆ ಉಂಟು ಮಾಡಿದ್ದಾನೆ, ತನ್ನ ಜೀವ ಶ್ವಾಸವನ್ನು ಕೊಟ್ಟಿದ್ದಾನೆ. ಅದರಿಂದ ಮನುಷ್ಯನ ದೇವರು ಪ್ರೀತಿಸ್ತಾನೆ. ಇಲ್ಲಿ ಒಬ್ಬ ಶರೀರದಲ್ಲಿ ಒಂದು ರೋಗವುಳ್ಳ ವ್ಯಕ್ತಿಯನ್ನ ದೇವರು ಗುಣಪಡಿಸ್ತಾನೆ. ದೇವರು ತನ್ನ ಬಳಿಗೆ ಬರೋವರನ್ನ ಆತ ಕೈ ಬಿಡಲಾರ, ಅವ್ರ ಮೇಲೆ ಎಂತ ದಯೆ ತೋರಿಸ್ತಾನೆಂಬುದು ಈ ವಾಕ್ಯದಲ್ಲಿ ತಿಳ್ಕೊಳ್ಬೋದು. ಅದರಿಂದ ಯೇಸು ಹೇಳ್ತಾನೆ, ಹೋಸೇಯ 6:6 ಹೇಳುವಾಗ, ಯಜ್ಞಕ್ಕಿಂತ ಕರುಣೆ, ಹೋಮಗಳಿಗಿಂತ ದೇವಜ್ಞಾನವೇ ಇಷ್ಟ ಅಂತ ಹೇಳ್ತಾನೆ. ಅದನ್ನ ಕರ್ತನ ತಿಳಿವರೆ, ಇದನ್ನ ನಾವು ಮುಖ್ಯವಾಗಿ ತಿಳ್ಕೊಳ್ಳೋದು, ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಈ ವ್ಯಕ್ತಿಯ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಯಾಕಂದ್ರೆ ಮೈಯೆಲ್ಲ ನೀರು ತುಂಬಿದ ವ್ಯಕ್ತಿ ಆಗಿದ್ದಾನೆ. ಅದರಿಂದ ದೇವರು ಅದನ್ನು ಬೇಡ ಕೊಡ್ತಾನೆ. ದೇವರಿಂದ ಎಲ್ಲವೂ ಸಾಧ್ಯ ಎಂಬ ತಿಳ್ಕೊಳ್ತೀವಿ. ಮತ್ತೆ ಮುಂದುವರಿಸಿ ನಾವು 2 ನೋಡ್ಬೇಕಾದ್ರೆ, ದೀನತೆ ಮತ್ತು ವಿನಯ. 7ರಿಂದ ನಾವು 11 ನೋಡ್ಬೇಕಾದ್ರೆ, ಇಲ್ಲಿ ಯೇಸುಸ್ವಾಮಿ ಒಬ್ಬ ಶ್ರೀಮಂತ ಮನೆಗೆ ಊಟಕ್ಕೆ ಹೋಗ್ತಾನೆ. ಯೇಸುವಿನ ಸಂಗಡ ಆತನ ಶಿಷ್ಯರು ಸಹ ಹೋಗಿರುತ್ತಾರೆ. ಇಲ್ಲಿ ಜನರು 7 ವಚನ ಓದ್ತೀನಿ, ನಾನು 14 ಓದ್ತೀನಿ. ಅಲ್ಲಿ ಊಟಕ್ಕೆ ಕರೆಸಿಕೊಂಡವರು ಪಂಕ್ತಿಯ ಮೊದಲನೇ ಸ್ಥಾನವನ್ನು ಆರಿಸಿಕೊಳ್ಳುವುದನ್ನು ನೋಡಿ ಯೇಸು ಒಂದು ಸಾಮ್ಯವನ್ನು ಹೇಳಿದನು. ಇಲ್ಲಿ ಯೇಸುಸ್ವಾಮಿ ಅಲ್ಲಿ ನೋಡ್ತಿದ್ದಾನೆ, ಜನರು ಹೋಗಿ ಮೊದಲೇ ಪಂಕ್ತಿ ಕೂತ್ಕೊಳ್ಳೋದು ನೋಡ್ತಿದ್ದಾನೆ. ಅಲ್ಲಿ ನೋಡಿ 8-9 ವಚನ ಓದ್ತೀನಿ. ಯಾವನಾದರೂ ನಿನ್ನನ್ನು ಮದುವೆ ಊಟಕ್ಕೆ ಕರೆದರೆ ಪಂಕ್ತಿ ಒಳಗೆ ಮೊದಲನೇ ಸ್ಥಾನದಲ್ಲಿ ಕೂತುಕೊಳ್ಳಬೇಡ. ಒಂದು ವೇಳೆ ನಿನಗಿಂತ ಮಾನವುಳ್ಳವನು ಅವನು ಕರೆದಿರಬಹುದು. ನೋಡಿ, ಏನಂತಂದ್ರೆ, ನೀನು ಯಾವ್ದನ್ನ ಮದುವೆ ಊಟಕ್ಕೆ ಹೋದಾಗ, ಔತಣಕ್ಕೆ ಹೋದಾಗ ಅಲ್ಲಿ ಮೊದಲನೇ ಒಂದು ಸ್ಥಾನದಲ್ಲಿ ಕೂತ್ಕೊಳ್ಬೇಡ ಅಂತ ಹೇಳ್ತಾನೆ. ಯಾಕಂದ್ರೆ ಒಂದ್ ವೇಳೆ ಕೂತ್ಕೊಂಡಾಗ ನಿನಗಿಂತ ಮಾನವುಳ್ಳ ವ್ಯಕ್ತಿ ಬಂದ್ರೆ ಅವನೇನ್ ಮಾಡ್ತಾನಂದ್ರೆ ಆ ಸ್ಥಳನ ಬಿಟ್ಟುಕೊಡು ಅಂತ ಹೇಳ್ತಾನೆ. ಆಗ ನಮ್ಗೇನಾಗುತ್ತೆ, ಅಲ್ಲಿ ನಾಚಿಕೆ ಆಗುತ್ತೆ. ಮತ್ತೆ ಅಷ್ಟು ಮಾತ್ರ ಹೋಗಿ ಕಡೆಯ ಸ್ಥಾನದಲ್ಲಿ ಕೂತ್ಕೋ ಅಂತ ಹೇಳ್ತಾನೆ. ಅಂದ್ರೆ ಯೇಸುಸ್ವಾಮಿ ಹೇಳ್ತಾನೆ ಕರ್ತನ ತಿಳಿವರೆ, ಇದ್ರಲ್ಲಿ ನಾವು ಏನು ತಿಳ್ಕೊಳ್ತೀವಿ ಮುಖ್ಯವಾಗಿ ಅಂದ್ರೆ, ದೀನತೆ ಮತ್ತು ವಿನಯ ಉಳ್ಳವರಾಗ್ಬೇಕು. ನಾವು ಯೇಸು ಒಂದು ಮಾತಾಡ್ತಾ ಇದ್ದಲ್ಲಿ ಏನಂತಂದ್ರೆ, ನೋಡಿ ಒಂದು ವಾಕ್ಯ ಓದ್ತೀನಿ ನಾನು, ಯಾವ್ದಂದ್ರೆ ಜ್ಞಾನೋಕ್ತಿ 25:6 ವಚನ ಓದ್ಬೇಕಾದ್ರೆ ಅಲ್ಲೊಂದು ಮಾತಾಡ್ತಾನೆ, ರಾಜನ ಸನ್ನಿಧಾನದಲ್ಲಿ ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ, ಶ್ರೀಮಂತರಿಗೆ ಏರ್ಪಡಿಸಿದ ಸ್ಥಾನದಲ್ಲಿ ನಿಂತುಕೊಳ್ಳದಿರ ಅಂತ ಹೇಳ್ತಾರೆ. ಅದ್ರಿಂದ ನಾವು ಏನು ತಿಳ್ಕೊಂತೀವಿ ಮುಖ್ಯವಾಗಿ ಅಂದ್ರೆ ಕರ್ತನ ತಿಳಿವರೆ, ದೇವರು ನಮ್ಮನ್ನು ನಾವು ಅಲ್ಲಿ ಏನ್ ಮಾಡಬೇಕು, ತೆಗಿಸ್ಕೊಳ್ಬೇಕಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಹೇಳ್ತಾನೆ ಏನಂತಂದ್ರೆ, ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂತ ಹೇಳ್ತಾನೆ. ಒಂದು ವಾಕ್ಯ ಓದ್ತೀವಿ ನಾವು, ಯಾವ್ದು 11 ವಚನ ಓದ್ಬೇಕು ಗೊತ್ತಾಗುತ್ತೆ ನಮಗೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು. ಅಂದ್ರೆ ಇಲ್ಲಿ ನಾವು ಒಂದು ವಿನಯವುಳ್ಳವರಾಗ್ಬೇಕಂತ ಹೇಳ್ತಾನೆ. ಅಂದ್ರೆ ನಾವು ಒಂದೆಳೆ ಎಲ್ಲ ಹೋದ್ರೆ, ಊಟಕ್ಕೆ ಹೋದ್ರೆ ಅಲ್ಲಿ ನಾವು ಏನಾದ್ರು ಮುಖ್ಯವಾಗಿ ಕರ್ತಂಬಿದ್ರು ಅಂದ್ರೆ
ನಮ್ಮನ್ನು ನಾವು ತೆಗೆಸ್ಕೊಂಡು ಅಲ್ಲಿ ಸೇವೆಗಳು ಮಾಡ್ಬೇಕಾಗತ್ತೆ. ಯೇಸು ನೋಡ್ಬೇಕಾದ್ರೆ ತನ್ನಂತ ತೆಗೆಸ್ಕೊಂಡು ತನ್ನ ಶಿಷ್ಯರ ಒಂದು ಕಾಲನ್ನು ತೊಳೆದಂತ ನೋಡ್ತೀವಿ. ಈ ದಿನಮಾನದಲ್ಲಿ ನಾವು ಸಹ ನಮ್ಮ ಜೀವಿತವನ್ನು ತಗ್ಗಿಸ್ಕೊಳ್ಳೋ ಸ್ವಭಾವ ಇರಬೇಕು. ನಮಗೆ ಬರುವಂತ ಒಂದು ಗೌರವ, ಒಂದು ಮಾನ ಮರ್ಯಾದೆ ಅದು ದೇವರಿಂದ ಸಿಗುವಂತದ್ದಾಗಿರುತ್ತೆ. ನಾವು ಯಾವಾಗ ತಗ್ಗಿಸ್ಕೊಂಡು ದೇವರ ಒಂದು ಸೇವೆಯನ್ನು ಮಾಡ್ತೀವೋ ಆಗ ದೇವರು ನಮಗೆ ಪ್ರತಿಫಲ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. 1 ಪೇತ್ರ 5:6 ಹೇಳಿದಾಗೆ, ದೇವರ ಪ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತೆಗ್ಗಿಸಿಕೊಂಡ್ರಿ, ತಕ್ಕ ಸಮಯದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವ. ಅದರಿಂದ ಕರ್ತನಲ್ಲಿ ನಾವು ಈ ದಿನಮಾನದಲ್ಲಿ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳದೆ ದೇವರನ್ನು ಹೆಚ್ಚಿಸುತ್ತಾ ನಾವು ಸೇವೆಗಳು ಮಾಡುವಾಗ ಖಂಡಿತವಾಗ್ಲೂ ದೇವರು ನಮಗೆ ಪ್ರತಿಫಲ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಅಲ್ಲಿತಾನೆ ಫಿಲಿಪ್ಪಿ 2:3 ಅಲ್ಲಿ ಇತರರನ್ನು ನಮಗಿಂತ ಶ್ರೇಷ್ಠ ಎಂದು ನಾವು ಗೌರವಿಸಬೇಕಂತ. ದೀನ ಭಾವದಿಂದ ಮತ್ತೊಬ್ಬರ ಸೇವೆಯನ್ನು ನಾವು ಮಾಡ್ಬೇಕಂತ. ಅಂದ್ರೆ ಕರ್ತನಲ್ಲಿ ನಮ್ಮನ್ನ ಹೊಗಳಿಕೊಳ್ಳದೆ ನಾವು ಇತರನ್ನ ಹೊಗಳುವಂತ ವ್ಯಕ್ತಿಗಳಾಗಿರ್ಬೇಕು. ನಮ್ಮ ಜ್ಞಾನವನ್ನು ಜನ ಮುಂದೆ ತೋರ್ಪಡಿಸದೆ ಜನರು ನಮ್ಮ ಜ್ಞಾನವನ್ನು ಹೊಗಳಿಕೊಳ್ಳುವಂತರಾಗ್ಬೇಕು. ಅದು ದೇವರು ಹೇಳ್ಕೊಡ್ತಾನೆ. ಅಂದ್ರೆ ನಾವು ಎಂತ ಒಂದು ಸ್ಥಾನಮಾನದಲ್ಲಿ ಹೋದ್ರೂ ಸಹ ಆ ಸ್ಥಾನಮಾನಗಳು ಅದು ದೇವರಿಂದ ಬಂದದಂತ ಗ್ರಹಿಸಿಕೊಳ್ಬೇಕು. ನಮ್ಮನ್ನು ನಾವು ತೆಗ್ಗಿಸಿಕೊಳ್ಬೇಕು. ಅದು ಬಹಳ ಮುಖ್ಯ. ಯಾಕಂದ್ರೆ ನಾವು ಯಾವಾಗ ದೇವ್ರ ಸಮ್ಮುಖ ನಮ್ಮನ್ನು ನಾವು ತೆಗ್ಗಿಸ್ಕೊಳ್ತೀವೋ ಆಗ ಮೇಲಕ್ಕೆ ಬರ್ತೀವಿ. ನೋಡ್ರಿ, ಅಬ್ರಾಮನು ಆತನು ಶ್ರೀಮಂತನು. ಆತನು ದೇವ್ರ ಮುಂದೆ ತನ್ನಂತ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡ್ತಾನೆ. ನಾನು ಮಣ್ಣು ಬೂದಿಯೂ ಆಗಿದ್ದೇನೆ, ಧೂಳಾಗಿದ್ದೇನೆ ಅಂತ ಹೇಳ್ತಾನೆ. ಅದರಿಂದ ಅಬ್ರಾಮನ ಪ್ರಾರ್ಥನೆ ದೇವ್ರು ಕೇಳ್ತಾನೆ. ಮತ್ತೆ ಅಬ್ರಾಮನ ದೇವ್ರ ಮುಂದೆ ನಂಬಿಗಸ್ತನು, ನೀತಿವಂತನಾಗಿ ಕಾಣೋದನ್ನು ನೋಡ್ತೀವಿ. ಈ ದಿನಮಾನದಲ್ಲಿ ಕರ್ತನಲ್ಲಿ ನಮ್ಮನ್ನು ನಾವು ತೆಗ್ಗಿಸ್ಕೊಂಡು ದೇವರ ನಾಮವನ್ನು ಹೆಚ್ಚಿಸಬೇಕು. ಇವತ್ತು ಅನೇಕ ಸೇವಕರು ಮಾಡ್ಬೇಕಾದ್ರೆ ದೇವರ ನಾಮವನ್ನು ಹೊಗಳದೆ ತಮ್ಮನ್ನು ಹೊಗಳ್ತಿರ್ತಾರೆ. ಯಾವಾಗಲೂ ನಾವು ಇದು ನೋಡ್ತೀವಿ. ಬಹಳ ಜನ ನಾನಂತ ಕಾರ್ಯ ಮಾಡಿದೆ, ನಾನು ಇಲ್ಲಿ ಹೋದೆ, ಅಲ್ಲಿ ಹೋದೆ, ನನ್ನಿಂದ ಆಯ್ತು ಹೇಳ್ತಿರ್ತಾರೆ. ಆದ್ರೆ ಕೆಲವು ಜನ ಸಾಕ್ಷಿ ಹೇಳ್ತಾರೆ, ಇವ್ರ ಮೂಲಕ ಇಂಥ ಕಾರ್ಯ ದೇವ್ರು ಮಾಡಿದೆ ಅಂತೇಳಿ. ಅದು ಸರಿಯಾಗಿದೆ. ಆದ್ರೆ ಇವ್ರ ಮೂಲಕ ದೇವ್ರು ಮಾಡಿದೆ ಅಂತ ಹೇಳ್ಬೇಕು. ಇವ್ರ ಮೂಲಕ ದೇವ್ರು ಬಂದು ಒಂದು ಅದ್ಭುತ ಮಾಡಿದೆ ಅಂತ ಹೇಳಿದ್ರೆ ಪರವಾಗಿಲ್ಲ. ಬಟ್ ಆ ವ್ಯಕ್ತಿನೇ ಅಲ್ಲಿ ಕೇಂದ್ರೀಕೃತವಾಗಿ ನಾವು ಮಾಡಬಾರ್ದು. ಅಂದ್ರೆ ಇದ್ರಲ್ಲಿ ನಾವು ತಿಳಿಯೋ ವಿಷಯ ಏನಂದ್ರೆ, ನಾವು ದೇವರನ್ನ ಯಾವಾಗಲೂ ಮಹಿಪಡಿಸುತ್ತಾ ಮುಂದೆ ಹೋಗ್ಬೇಕು. ದೇವರನ್ನ ಗೌರವಿಸುವಂತ ಒಂದು ಜೀವಿತ ನಮ್ಮದಾಗ್ಬೇಕು. ಆಗ ನಮ್ಗೆ ಯಾವ ಒಂದು ಅವಮಾನಗಳು ಆಗಲಾರು. ಒಂದೊಳ್ಳೆ ಹೆಸರು ನಾವು ಹೆಚ್ಚಿಸಲ್ಪಟ್ಟು ಹೇಳ್ತಾ ಹೋದಂಗೆಲ್ಲ ನಾಳೆ ಯಾವ್ದಾನ ಒಂದು ತೊಂದರೆಗಳು ಬಂದಾಗ ಆಗ ನಮ್ಮ ಹೆಸರು ಏನಾಗುತ್ತೆ, ಅಲ್ಲಿ ಬಹಳ ಅವಮಾನಕ್ಕೆ ಗುರಿ ಆಗುತ್ತೆ. ಅದು ಪ್ರತಿ ಸಮಯದಲ್ಲಿ ನಾವು ದೇವರನ್ನು ಹೊಗಳುತ್ತಾ ದೇವರ ನಾಮದಲ್ಲಿ ಈ ಕಾರ್ಯ ಆಗಿದೆ ಅಂತೇಳಿ ನಾವು ಹೇಳುವಂತರಾಗ್ಬೇಕು. ಅದೇ ದೇವರು ನಿಶ್ಚಿಸ್ಬೇಕು. ನಾವು ನಮ್ಮನ್ನು ದೇವರ ಸಮ್ಮುಖ ತೆಗ್ಗಿಸ್ಕೊಳ್ಬೇಕು. ಅದಕ್ಕೆ ಪೇತ್ರ ಹೇಳ್ತಾನೆ, ದೇವರ ತ್ರಾಣಸ್ಥ ಕೆಳಗೆ ನಿಮ್ಮನ್ನು ತೆಗ್ಗಿಸ್ಕೊಳ್ರಿ, ಆಗ ನಿಮ್ಮ ಮೇಲಕ್ಕೆ ಬರುತ್ತದೆ ಅಂತೇಳಿ. ಮತ್ತೆ 3ನೇ ವಿಷಯ ಏನಂದ್ರೆ ಕರ್ತನಲ್ಲಿ 12ನೇ ವಚನ ಅಲ್ಲಿ ಓದ್ತೀನಿ ನಾನು. ಆತನು ತನ್ನ ಊಟಕ್ಕೆ ಕರೆದವನಿಗೆ ಸಹ ಒಂದು ಮಾತು ಹೇಳಿದನು. ಅದೇನೆಂದರೆ, ನೀನು ಮಧ್ಯಾಹ್ನದ ಊಟಕ್ಕೆ ಅಥವಾ ಸಾಯಂಕಾಲದ ಊಟಕ್ಕೆ ನಿನ್ನ ಸ್ನೇಹಿತರನ್ನಾಗಲಿ, ನಿನ್ನ ಅಣ್ಣ ತಮ್ಮದಿರನ್ನಾಗಲಿ, ನಿನ್ನ ಬಂಧು ಬಾಂಧವರನ್ನಾಗಲಿ, ಐಶ್ವರಂತರಾದ ನಿನ್ನ ನೆರೆಯವರನ್ನಾಗಲಿ ಕರೆಯಬೇಡ. ಒಂದು ವೇಳೆ ಅವರು ಸಹ ಪ್ರತಿಯಾಗಿ ನಿನ್ನ ಕರೆದಾರು ಮತ್ತು ನಿನಗೆ ಮುಯಿ ಆಗುವುದು. ಕರ್ತವ್ಯದ ದೇವ್ರ ಮಕ್ಕಳೇ, ಇದ್ರಲ್ಲಿ ನಾವು ಹೇಳ್ತಂದ್ರೆ, ನಾವು ಪ್ರತಿಫಲಕ್ಕಾಗಿ ಮಾತ್ರ ಸತ್ಕಾರ ಮಾಡಬಾರದು. ಪ್ರತಿಫಲಕ್ಕಾಗಿ ಮಾತ್ರ ಸತ್ಕಾರ ಮಾಡಬಾರದು. ನಾವು ಮಾಡುವ ಸತ್ಕಾರ ಹೇಗಿರ್ಬೇಕಂದ್ರೆ, ಅದು ನಿಜವಾದ ಪ್ರೀತಿಯಿಂದ ಕೂಡಿದಾಗಿರ್ಬೇಕು. ನಿಜವಾದ ಪ್ರೀತಿಯಿಂದ ಕೂಡಿದ ಸತ್ಕಾರವು ಅದು ಪ್ರತಿಫಲವನ್ನು ನಿರೀಕ್ಷಿಸುವುದಿಲ್ಲ. ಅದರಿಂದ ನಾವು ಯಾವುದನ್ನು ಸತ್ಕಾರ ಮಾಡಬೇಕಾದ್ರೆ
ಅದು ಹೇಗಿರ್ಬೇಕಂದ್ರೆ ಅದು ಒಂದು ಪ್ರೀತಿ ಉಳ್ಳದಾಗಿ ಮಾಡುವಂಥದ್ದು ಆಗ್ತದೆ. ಮತ್ತಾಯನ ಬರೆದ ಸುವಾರ್ತೆ 5:46 ಯೇಸು ಒಂದು ಮಾತಾಡ್ತಾನೆ, ನಿಮಗೆ ಪ್ರೀತಿ ತೋರಿಸುವವರನ್ನು ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವರು. ಸೋದರರಿಗೆ ನೀವು ಮರ್ಯಾದೆ ತೋರಿಕೊಟ್ಟರೆ ಅನ್ಯರು ಹಾಗೆ ಮಾಡುವರು. ಇಲ್ಲ ಹೇಳ್ತಕ್ಕಂಥ ಅಂದ್ರೆ ಇದು ವಾಕ್ಯ ಏನ್ ಹೇಳ್ಕೊಡ್ತ ನಮ್ಗೆ ಅಂದ್ರೆ, ದೇವರು ನಮ್ಮ ಕಾರ್ಯಗಳನ್ನು ನೋಡುವ ಆತನಾಗಿರ್ತಾನೆ. ಅದು ನಾವು ತಿಳ್ಕೊಳ್ಬೇಕು ಮೊದಲಾಗಿ. ಅದರಿಂದ ನಾವು ಮಾಡುವ ಕಾರ್ಯಗಳು ಅವು ನಿಜವಾದ ಪ್ರೀತಿಪೂರ್ವಕ ಇದ್ದರೆ ಖಂಡಿತವಾದ ಅದು ಪ್ರತಿಫಲ ಸಿಗುತ್ತದೆ. ಈ ದಿನ ನೋಡ್ಬೇಕಾದ್ರೆ ಕರ್ತಂಬಿತ್ತುವರೆ ಅನೇಕರು ಶ್ರೀಮಂತ ಅವತಾರ ಮಾಡಿಸ್ಬೇಕಾದ್ರೆ ಅವ್ರೇನ್ ನೋಡ್ತಾರೆ ಕರ್ತಂಬಿತ್ತುವರೆ, ಅವ್ರು ಸತ್ಕಾರ ಮಾಡೋದು ಹೇಗಿರ್ತಂದ್ರೆ ಅಲ್ಲಿ ಶ್ರೀಮಂತರು ಮಾತ್ರ ಮರ್ಯಾದೆ ಕೊಡ್ತಿರ್ತಾರೆ, ಬಡವರು ಹೋದ್ರೆ ಅವ್ರು ಮರ್ಯಾದೆ ಕೊಡ್ತಾರಲ್ಲ. ಆದ್ರೆ ಕ್ರೈಸ್ತ ನಮ್ಮ ಜೀವಿತದಲ್ಲಿ ಆ ರೀತಿ ಇರಬಾರ್ದು. ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು, ಯಾರಾಗಿರ್ಬೋದು, ಅವರು ಸರಿಯಾದ ರೀತಿಯಲ್ಲಿ ನಾವು ಸಮಾನವಾಗಿ ಕಾಣುವಂತರಾಗ್ತೇವೆ. ಯಾಕೋಬ ಪತ್ರಿಕೆ ಒಂದು ಮಾತು ಹೇಳ್ತಾನೆ, ಯಾಕೋಬ 2:9 ಯಾಕೋಬ ಅಂದ್ರು, ನೀವು ಪಕ್ಷಪಾತರಾಗಿದ್ದರೆ ಇನ್ನೂ ಪಾಪದಲ್ಲಿದ್ರಿ ಅಂತ ಹೇಳ್ತಾರೆ. ಅದರಿಂದ ನಾವು ಪ್ರತಿಯೊಬ್ಬರನ್ನ ಪ್ರೀತಿಪೂರ್ವಕವಾಗಿ ಸತ್ಕಾರ ಮಾಡ್ಬೇಕು. ಯಾಕಂದ್ರೆ ಎಲ್ಲರೂ ಮನುಷ್ಯರೇ. ಶ್ರೀಮಂತಿಗೆ ಬಂದು ಅವರವರಿಗೆ ಇರ್ತೀವನ, ಆದ್ರೆ ಮನುಷ್ಯತ್ವ ಅದು ಬೇರೆ. ಯಾಕಂದ್ರೆ ಶ್ರೀಮಂತನು ಅದೇ ಊಟ ಮಾಡ್ತಾನೆ, ಸಾಧಾರಣ ಬಡ ಜನನು ಅದೇ ಊಟ ಮಾಡ್ತಾನೆ. ಒಂದ್ ವೇಳೆ ಶ್ರೀಮಂತಕ್ಕಿಂತ ಬಡವನು ಊಟದ ಬಗ್ಗೆ ಹೆಚ್ಚಾಗಿ ಹೊಗಳ್ತಾನೆ, ಏನ್ ಅಡಿಗೆ ಮಾಡಿಸಿದಪ್ಪ, ಬಾಬಾ ಏನ್ ಚೆನ್ನಾಗಿತ್ತಪ್ಪ ಅಂತ ಹೇಳ್ತಾನೆ. ಅದೇ ಶ್ರೀಮಂತನು ಒಂದೊಳ್ಳೆ ಕೆಲವೊಬ್ರು ಒಳ್ಳೇದು ಹೇಳ್ಬೋದು, ಕೆಲವೊಬ್ರು ಹೇಳ್ತಾರೆ ಅಂದ್ರೆ ಅಲ್ಲಿ ಆ ಮನೆಗೆ ಹೋಗಿದ್ದೆ ಚೆನ್ನಾಗಿತ್ತು ಊಟ, ಇಲ್ಲಿ ಸ್ವಲ್ಪ ಇದಾಗಿತ್ತು ಅಂತ ಯಾವ್ದೊಂದು ದೂರ ಹೇಳ್ತಿರ್ತಾನೆ. ಇದು ನೋಡ್ತೀವಿ ಬಹಳ ನಮ್ಮ ಮದುವೆ ಸಂದರ್ಭದಲ್ಲಿ ನೋಡ್ತೀವಿ. ಅದನ್ನ ದೇವರು ಏನ್ ಹೇಳ್ತಂದ್ರೆ ಯೇಸು ಹೇಳ್ತಂದ್ರೆ ಇದು ವಾಕ್ಯದಲ್ಲಿ, ಪ್ರತಿಫಲ ಮನುಷ್ಯನಿಗೆ ಬೇಕು ಇಲ್ಲನಲ್ಲ, ಅದು ಅದಕ್ಕೋಸ್ಕರ ಸತ್ಕಾರ ಮಾಡೋದಕ್ಕಿಂತ ಪ್ರೀತಿಯಿಂದ ಮಾಡು ಅಂತ ಹೇಳೋದನ್ನ ನಾವು ನೋಡ್ತೀವಿ. ಮತ್ತೆ ಮುಂದೆ 4ನೇ ಕರ್ತಂಬಿತ್ತುವರೆ 13 ಓದ್ಬೇಕಾದ್ರೆ ಲೋಕ 14:13, ಆದ್ರೆ ನೀನು ಔತಣ ಮಾಡಿಸುವಾಗ ಬಡವರು, ಊನವಾದವರು, ಕುಂಟರು, ಕೂಡರು ಇಂಥವ್ರನ್ನ ಕರಿ. ಇಲ್ಲೇ ಕರ್ತಂಬಿತ್ತುವರೆ ಬಡವರು ಮತ್ತು ಆಸಕ್ತರಿಗೆ ಸತ್ಕಾರ ಮಾಡಬೇಕು. ಏನ್ಬೇಕು? ಬಡವರಿಗೆ ಮತ್ತು ಆಸಕ್ತರಿಗೆ ಸತ್ಕಾರ ಮಾಡಬೇಕು. ಇವರು ದೇವ ದೃಷ್ಟಿಯಲ್ಲಿ ಶ್ರೇಷ್ಠರು. ದೇವ ದೃಷ್ಟಿಯಲ್ಲಿ ಶ್ರೇಷ್ಠರು. ಜ್ಞಾನಯುಕ್ತ 19:17 ಹೇಳ್ತಿದೆ. ಜ್ಞಾನಯುಕ್ತ 19:17, ಬಡವರಿಗೆ ದಯೆ ತೋರಿಸಿದರೆ ದೇವರಿಗೆ ಅವರು ಸಹಾಯ ಮಾಡುವರಂತೆ. ಅಂದ್ರೆ ಕರ್ತಂಬಿತ್ತುವರೆ ನಾವು ಈ ದಿನಮಾನದಲ್ಲಿ ಸತ್ಕಾರ ಮಾಡುವಾಗ ಅವ್ರು ಬಡವರು ಮತ್ತು ಆಸಕ್ತರು ಯಾಕೆ ಮಾತಾಡ್ತಾನೆ ಕರ್ತಂಬಿತ್ತುವರೆ ಅಂದ್ರೆ, ನೀವು ಯಾರಿಗಾನು ಊಟ ಕೊಡ್ರಿ, ಅವ್ರು ಹೊಟ್ಟೆ ಹಸ್ತರೆ ನೀವು ಊಟ ಕೊಟ್ಟಾಗ ಅವರು ಸಂತೋಷ ಊಟ ಮಾಡ್ತಾರೆ, ಅವ್ರು ನಿಮಗೆ ಬಂದು ಟ್ಯಾಂಕ್ಸ್ ಹೇಳ್ತಾರೆ, ಮತ್ತೆ ಅವ್ರು ಹೇಳ್ತಾರೆ ಹಬ್ಬ ಏನ್ ಅಡಿಗೆ ಮಾಡಿದ್ದಪ್ಪ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಅದೇ ಹೊಟ್ಟೆ ತುಂಬ ಕೊಟ್ರೆ ಇವತ್ತು ನಾವು ಹೋಗ್ಬಿಡ್ತಾನೆ, ಇಲ್ಲಿ ಯಾವ್ದೊಂದು ಹೆಸರಿಟ್ಟು ಹೋಗ್ಬಿಡ್ತಾನೆ. ಇದರಿಂದ ಕರ್ತಂಬಿತ್ತುವರೆ ನಾವು ಈ ದಿನಮಾನದಲ್ಲಿ ಮಾಡುವ ಸೇವೆಗಳು ಅವು ಇತರರಿಗೆ ಪ್ರಯೋಜನಕ್ಕಿರಬೇಕು. ನಾವು ಸುವಾರ್ಸೇವೆ ಮಾಡ್ಬೇಕಾದ್ರೆ ಸಹ ಕರ್ತಂಬಿತ್ತುವರೆ ಎಲ್ಲರಿಗೂ ಸುವಾರ್ಸೇವೆಯನ್ನು ಸಾರಬೇಕು. ಬಡವರ ಮನೆ ಸಂಧಿಸ್ಬೇಕು, ಶ್ರೀಮಂತ ಮನೆ ಸಂಧಿಸ್ಬೇಕು, ಎಲ್ಲರಿಗೂ ದೇವ್ರ ಸುವಾರ್ತೆಯನ್ನು ಹೇಳುವಂತರ ಅದು ದೇವ್ರು ಬಯಸ್ತಾರೆ. ಮತ್ತ 5ನೇದು ಏನಂದ್ರೆ 14ನೇ ವಚನ, ಅವರು ನಿನಗೆ ಮುಯಿಗೆ ಮಾಡುವುದಕ್ಕೆ ಏನಿಲ್ಲದವರಾಗಿದ್ದರೂ ನೀತಿವಂತರು ಜೀವಿತರಾಗಿದ್ದು ಬರುವಲ್ಲಿ ನಿನಗೆ ಮುಯಿ ಆಗೋದ್ರಿಂದ ನೀನು ಧನ್ಯನಾಗಿ ಅಂದ. ಕೊನೆಯದ 5ನೇ ವಿಷಯ ಏನೆಂದ್ರೆ ದೇವರಿಂದ ಬರುವ ಪ್ರತಿಫಲ. ನಾವು ಈ ದಿನಮಾನದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಮಾಡುವ ಸತ್ಕಾರಗಳು ಕರ್ತಂಬಿತ್ತುವರೆ ಖಂಡಿತವಾಗಿ ದೇವ್ರು ನೋಡ್ತಾನೆ, ಅದಕ್ಕೆ ಪ್ರತಿಫಲ ಕೊಡ್ತಾನೆ. ಒಂದೆರಡು ಬಡವರಿಗೆ ಸಹಾಯ ಮಾಡಿದ್ರೆ, ನಿರ್ಗತಿಗೆ ಸಹಾಯ ಮಾಡಿದ್ರೆ ಅವ್ರನ್ನ ನಾವು ಮಾಡಿದ ಪ್ರತಿಫಲ ನಮ್ಗೆ ಸಿಗಲಾರ್ದು ಇರಬಹುದು. ಹಾಗಾದ್ರೆ ನಾವು ತಿರುಗಿ ನಮ್ಗೆ ಕೊಡ್ಲಿಕ್ಕೆ
ಆಗ್ಲದಿರ್ಬೋದು, ಅವ್ರ ಶಕ್ತಿ ಇಲ್ಲದಿರ್ಬೋದು, ಒಟ್ಟು ಆ ಪ್ರತಿಫಲ ದೇವರಿಂದ ಬರ್ತದೆ. ದೇವ್ರು ಖಂಡಿತವಾಗ್ಲೂ ನಾನು ಮಾಡೋ ಕಾರ್ಯಗಳನ್ನು ನೋಡ್ತಾನೆ. ಕರ್ತನ ನಾವು ಮಾಡುವ ಮೂಲಕ ಮಾಡುವ ಪ್ರತಿಯೊಂದು ಕಾರ್ಯಗಳನ್ನು ಆತನು ನೋಡ್ತಾನೆ. ನಮ್ಮ ಒಳ್ಳೆಯ ಕಾರ್ಯಗಳಿಂದ ದೇವರನ್ನು ಮೆಚ್ಚಿಸಬೇಕು. ನಾವು ಮಾಡೋ ಕಾರ್ಯಗಳು ಒಳ್ಳೇದಾಗಿರ್ಬೇಕು, ಆಗ ದೇವರನ್ನು ಮೆಚ್ಚಿಸಿ ನಾವು ನೋಡ್ತೀವಿ. ಮತ್ತಾಯ 6:4 ನೋಡ್ಬೇಕಾದ್ರೆ ಅಲ್ಲಿ ಒಂದು ಮಾತಾಡ್ತಾನೆ ಸ್ವಾಮಿ. ಮತ್ತಾಯ 6:4 ಅಂತರಂಗದಲ್ಲಿ ನೋಡುವ ದೇವರು ನಿನಗೆ ಫಲ ಕೊಡ್ತಾನೆ. ನಾವು ಮಾಡೋ ಕಾರ್ಯಗಳು ಅಂತರಂಗದಲ್ಲಿ ಮಾಡೋದಾದ್ರೆ, ಯಾರಿಗ್ ತಿಳಿಲಾರದೆ ನಾವು ಒಳ್ಳೆ ಕಾರ್ಯಗಳು ಮಾಡೋದಾದ್ರೆ, ನಮ್ಮ ಕಾರ್ಯಗಳು ಜನ ನೋಡೋದ್ ಬೇಕಾಗಿಲ್ಲ, ದೇವ್ರು ನೋಡ್ತಾನೆ. ದೇವ್ರು ನೋಡಿ ಪ್ರತಿಫಲ ಕೊಡ್ತಾನೆ. ನಾವು ಜನ ನೋಡ್ಲಿ ಅಂತೇಳಿ ನಮ್ಮ ದಾನ ಧರ್ಮಗಳು ತೋರಿಕೆ ರೀತಿಯಲ್ಲಿ ಮಾಡೋಕ್ಕಿಂತ ದೇವ್ರು ನೋಡ್ತಾನೆ ಅಂತೇಳಿ ನಮ್ಮ ಮನಸ್ಸಿನಿಂದ ಮಾಡೋದಾದ್ರೆ ಖಂಡಿತವಾಗಿ ದೇವ್ರು ಮಾಡ್ತಾನೆ. ಅದಕ್ಕೆ 100ರಷ್ಟು ಪ್ರತಿಫಲ ಕೊಡ್ತಾನೆ. ಪ್ರತಿದಿನ ದೇವರು ನಮ್ಮನ್ನು ನೋಡ್ತಾನೆ, ನೋಡ್ಲಿಕ್ಕೆ ಸಕ್ತನಾಗಿದ್ದಾನೆ. ಅದರಿಂದ ನಾವು ಮಾಡೋ ಕಾರ್ಯಗಳಿಗೆ ದೇವ್ರ ಪ್ರತಿಫಲ ಖಂಡಿತವಾಗಲೇ ಕೊಡ್ತೇವೆ. ಅದರಿಂದ ಕರ್ತನ ತಿಳಿದ್ರೆ 5 ವಿಷಯ ನಾವು ತಿಳ್ಕೊಂಡ್ವಿ. ಮೊದಲಾಗಿ ನಾವು ಯಾವ ದಿನವಾದ್ರೂ ಸಹ ದಯೆ ತೋರಿಸುವಂತರಾಗ್ಬೇಕು. ಯೇಸು ಸಂಬಂಧಿನ ದೊಡ್ಡ ಅದ್ಭುತ ಮಾಡ್ತಾನೆ. ಮತ್ತೆ ದೀನತೆ ಮತ್ತು ವಿನಯ ಉಳ್ಳವರಾಗಿರ್ಬೇಕು. ಮತ್ತೆ 3ನೇದು ಅನ್ಯೋನ್ಯತೆ ನೋಡ್ಬೇಕಾದ್ರೆ ಪ್ರತಿಫಲಕ್ಕಾಗಿ ನಾವು ಮಾತ್ರ ಸತ್ಕಾರ ಮಾಡಬಾರದು. ಮತ್ತು 4ನೇದು ಬಡವರು ಮತ್ತು ಆಶ್ರಿತರಿಗೆ ಸತ್ಕಾರ ಮಾಡಬೇಕು. ಮತ್ತು 5ನೇದು 14 ನೋಡಿದ್ವಿ, ದೇವರಿಂದ ಬರೋ ಪ್ರತಿಫಲ ನಮ್ಗೆ ಖಂಡಿತವಾಗ್ಲು ದೇವರು ಸಹಾಯ ಮಾಡ್ಲಿಕ್ಕೆ ಸಕ್ತನಾಗಿದ್ದಾನೆ. ದೇವ್ರ ವಾಕ್ಯನ ಆಶೀರ್ವಾದ ಮಾಡಿ. ಈ ಒಬ್ಬ ಸುವಾರ್ತಿಕರ ಒಂದು ಜೀವನ ಚರಿತ್ರೆ ನೋಡಿಕೊಳ್ಳೋಣ. ಇವ್ರ ಹೆಸರು ಆರ್ನೋ ಕಾಮೆನ್ಸ್ ಗೆಬಿಲಿನ್ ಅಂತ ಕರ್ತವ್ಯ ತಿಳುವರೆ. ಇವ್ರು ಆಗಸ್ಟ್ 27, 1861 ಜನಿಸ್ತಾರೆ. ಡಿಸೆಂಬರ್ 30, 1940 ಮರಣಹೊಂದುತ್ತಾರೆ. ಇವರು ಬಂದು ಜರ್ಮನ್ ದೇಶದವರು. ಇವರು 18 ವರ್ಷದಲ್ಲಿ ಇವರು ಜರ್ಮನ್ ದೇಶದಿಂದ ವಲಸೆ ಹೋಗ್ತಾರೆ. ಯಾವ ದೇಶಕ್ಕೆ ಅಂದ್ರೆ ಅಮೆರಿಕ ದೇಶಕ್ಕೆ. ಅಲ್ಲಿ ಹೋಗಿ ಇವರು ದೇವರ ಸುವಾರ್ತೆ ಮಾಡ್ಲಿಕ್ಕೆ ಅವ್ರು ತಮ್ಮಂತ ಸಿದ್ಧಪಡಿಸಿಕೊಳ್ತಾರೆ. ಮೊದಲಾಗಿ ಇವರು ಮೆಥಡಿಸ್ಟ್ ಸಭೆಯಲ್ಲಿ ಸಭಾಪಾಲಕರಾಗಿ ಸೇವೆ ಮಾಡ್ತಾರೆ. ಮತ್ತು ಇವರು ಸತ್ಯವೇದದ ಶಿಕ್ಷಕರಾಗಿರ್ತಾರೆ. ಮತ್ತು ಇವರು ಲೇಖಕರು. ಅನೇಕ ಆತ್ಮಿಕ ಪುಸ್ತಕಗಳನ್ನು ಬರೀತಾರೆ. ಮತ್ತು ಇವರು ಮುಂದಿನ ಭವಿಷ್ಯಕ್ಕಾಗಿ ಇವರು ಕೆಲವು ಆತ್ಮಿಕ ಪುಸ್ತಕವನ್ನು ಬರೆದಿರ್ತಾರೆ. ಮತ್ತು ಅಷ್ಟು ಮಾತ್ರ ಅಲ್ಲ, ದೇವತಾ ಶಾಸ್ತ್ರದಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಕಾಣ್ತಾರೆ. ಮತ್ತು ಇವರು ಬರೆದಂತ ಆತ್ಮಿಕ ಪುಸ್ತಕ ದಿ ಸ್ಕೋಪಿಲ್ಡ್ ರೆಫರೆನ್ಸ್ ಅಂತ ಇರುತ್ತೆ. ಇದನ್ನ ಅವರು ಬರೀತಾರೆ. ಮತ್ತೆ ಅಷ್ಟು ಮಾತ್ರ ಅಲ್ಲ, ಇವರು ಮುಖ್ಯವಾಗಿ ಅಮೆರಿಕ ದೇಶದಲ್ಲಿ ಯಹೂದ್ಯರಿಗೆ ಸುವಾರ್ತೆಯನ್ನು ಸಾರ್ತಾರೆ. ಯಹೂದ್ಯರು ಬಂದು ಕ್ರಿಸ್ತನ ಕಡೆಗೆ ಬರಲ್ಲ. ಇವ್ರಿಗೆ ಹೋಗಿ ಸುವಾರ್ತೆಯನ್ನು ಸಾರಿ ಯೇಸು ಕ್ರಿಸ್ತನ ನಂಬಿಕೆಯಲ್ಲಿ ಅನೇಕರನ್ನ ಇವರು ಬೆಳೆಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಇವರು ಅನೇಕ ತೊಂದರೆಗೊಳಗಾದ ಜನಗಳ ಬಗ್ಗೆ ಇವರು ಆಸಕ್ತಿ ಉಳ್ಳವರಾಗಿರ್ತಾರೆ. ಅವ್ರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿ ಅವ್ರಿಗೆ ಬೇಕಾದ ಸಹಾಯಗಳು ಮಾಡ್ತಾರೆ. ಮತ್ತೆ ಇವರು ಸುವಾರ್ತೆ ಸೇವೆ ಮೂಲಕವಾಗಿ ಅನೇಕ ಆತ್ಮಿಕ ಕಾರ್ಯಗಳನ್ನು ಮತ್ತೆ ಅನೇಕ ಅಲ್ಲಿ ಜನಗಳಿಗೆ ಬೇಕಾದ ಸಹಾಯಗಳು ಮಾಡಿ ಇವರು ಕರ್ತನ ಕಡೆಗೆ ಅನೇಕರನ್ನು ನಡೆಸ್ತಾರೆ. ಮುಖ್ಯವಾಗಿ ಇವರು ಯಹೂದ್ಯರನ್ನ ಕ್ರಿಸ್ತನ ಕಡೆಗೆ ತರುವ ಒಂದು ಸುವಾರ್ತೆಯನ್ನು ಪ್ರಮುಖವಾಗಿ ಇವರು ಮಾಡ್ತಾರೆ ಎಂಬುದು ನಾವು ತಿಳ್ಕೊಳ್ತೀವಿ. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಿಲ್ಲಪ್ಪ. ಕರ್ತನೆ, ಈ ಒಂದು ದಿನದಲ್ಲಿ ಕರ್ತನೆ ನಿನ್ನ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಸಹಾಯ ಮಾಡಿದಿ. ಬೇರೇನು ವಾಕ್ಯದ ಹಾಗೆ ನಾವು ಸಹ ನಮ್ಮ ರೀತಿಯಿಂದ ನಿಸ್ವಾರ್ಥವಾಗಿ ಸೇವೆ ಮಾಡಲು ಮತ್ತು ನಾವು ಪ್ರತಿಫಲವನ್ನು ಲೋಕದಲ್ಲಿ ನಿರೀಕ್ಷಿಸದೆ ದೇವರೇ ನಿನ್ನಿಂದ ಪ್ರತಿಫಲ ನಿರೀಕ್ಷಿಸುತ್ತಾ ನಾವು ಸುವಾರ್ತೆ ಮಾಡಲು ನೀನು ನಮಗೆ ತಿಳಿಸಿದಕ್ಕೆ ಸ್ತೋತ್ರ ದೇವರೇ. ಅಷ್ಟು ಮಾತ್ರ ದೇವರೇ, ಇದರಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು. ಮತ್ತು ಯಾರು ಕಷ್ಟದಲ್ಲಿದ್ದಾರೋ, ಸಮಸ್ಯೆಲಿದ್ದಾರೋ, ಚಿಂತೆಲಿದ್ದಾರೋ, ಶರೀರದ ಒಂದು ಅನಾರೋಗ್ಯದಲ್ಲಿದ್ದಾರೋ ಕರ್ತನೆ, ನಿನಗೆ ಮರ್ಯಾದೆ ಹೊಂದಿಲ್ಲಪ್ಪ. ಎಲ್ಲ ಬಲಂತ ದೇವರಾಗಿದ್ದಿ, ನೀನು ಅದ್ಭುತ ಮಾಡು ದೇವರೇ. ಅಷ್ಟು ಮಾತ್ರ ದೇವರೇ, ಇನ್ನೆಚ್ಚಾಗಿ ನಾವು ನಿನ್ನ ಸುವಾಸನೆ ಮಾಡ್ಲಿಕ್ಕೂ ನಮಗೆ ಜ್ಞಾನ, ಆರೋಗ್ಯ, ಬಾಲ ಕೊಡು. ಮತ್ತೆ ನಮ್ಮ ಕಲ ಸ್ವಲ್ಪ ಸಂಸ್ಥೆಯನ್ನು ಆಶೀರ್ವಾದ ಮಾಡು. ಅದ್ರ ಮುಖ್ಯಸ್ಥರನ್ನ ಆಶೀರ್ವಾದ ಮಾಡು. ಹೇಳುವಂತ ಎಲ್ಲಾ ಸೇವೆಗಳನ್ನ ಆಶೀರ್ವಾದ ಮಾಡು. ಕರ್ತನೆ, ಸೇವಂತ ಎಲ್ಲ ಸೇವಕರನ್ನ, ಎಲ್ಲ ಸಂಘ ಸಂಸ್ಥೆಗಳನ್ನ ಆಶೀರ್ವಾದ ಮಾಡು. ಎಲ್ಲರಿಗೂ ಬೇಕಾದ ಎಲ್ಲ ಸಹಾಯಗಳು ಮಾಡು ಕರ್ತನೆ. ಮತ್ತು ದೇಶದಲ್ಲಿ ಕರ್ತನೆ ಸರಿಯಾಗಿ ಮಳೆ ಆಗ್ಬೇಕಪ್ಪ. ಎಲ್ಲ ಡ್ಯಾಮ್ಗಳು, ನದಿಗಳು ತುಂಬಲ್ಪಡಬೇಕು. ಮತ್ತು ರೈತರಿಗೂ ಜನ ಕುಡ್ಲಿಕ್ಕೆ ನೀರು ಎಲ್ಲರಿಗೂ ಸರಿಯಾದ ಸಿಗ್ಲಿಕ್ಕೆ ನೀನು ಸಹಾಯ ಮಾಡು. ದೊಡ್ಡ ಅದ್ಭುತ ನೀನ್ ಮಾಡು.
ಕರ್ತನ ಈ ದಿನವೆಲ್ಲ ಜೊತೆಗಿದ್ದು ನಿನ್ನ ಆತ್ಮೂಲಕವಾಗಿ ನಮ್ಮೆಲ್ಲರನ್ನ ಬಲಪಡಿಸಿ ನಡೆಸ್ಕೊಂಡು ಹೋಗ್ಬೇಕಂತ ಯೇಸು ಕ್ರಿಸ್ತನ ಶ್ರೇಷ್ಠವುಳ್ಳ ನಾಮದಲ್ಲಿ ಬೇಡಿಕೊಟ್ಟು ತಂದೆ ಆಮೇಲೆ